ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಏನಪ್ಪ ಲಾಗ್ ಅಂತಂದರೆ ಕುಕ್ಕಿಂಗ್ ವಿಡಿಯೋ ಅಲ್ಲ, ಟ್ರಾವೆಲಿಂಗ್ ವಿಡಿಯೋನೂ ಅಲ್ಲ, ಮತ್ತು ಏನಾದರೂ ಕಲೆಕ್ಷನ್ಸ್ ವಿಡಿಯೋನೂ ಅಲ್ಲ. ಇದು ಪರ್ಸನಲ್ ವಿಡಿಯೋ. ಏನಂತ ಅಂದರೆ ಒಂದು ಅಪ್ಡೇಟ್ ಕೊಡೋದಿದೆ. ಏನಂತ ಅಂದರೆ ನಾನು ನೆನ್ನೆ ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕಾದ್ರೆ ನನಗೆ ಒಂದು ಪೋಸ್ಟ್ ಬಂದಿತ್ತು, ಲೈಕ್ ಕೊರಿಯರ್ ಬಂದಿತ್ತು. ನಮ್ಮ ಯಜಮಾನ್ರ ಆಫೀಸ್ಗೆ ಒಂದು ಕೊರಿಯರ್ ಬಂದಿತ್ತು, ಅದೇ ಈ ಕೊರಿಯರ್. ಓಕೆ, ಏನಪ್ಪ ಇದೆ ಇದು ಬಂದು ಫ್ಲಿಪ್ಕಾರ್ಟ್ ಕಡೆಯಿಂದ ಬಂದಿದೆ ಅಂತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತನುಗೌಡ ತನು. ಇದು ಬಂದು ನಮ್ಮ ಯಜಮಾನ್ರು ನಮ್ಮನೇನೆ ಕೊಟ್ಟಿರೋದು, ಬಟ್ ಇದು ನಾನು ಇರಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರ ಆಫೀಸ್ಗೆ ಅಂತಲೇ ಕೊರಿಯರ್ ಹೋಗಿದೆ. ಸೊ ಓಪನ್ ಮಾಡಿ ನೋಡಿದ್ರೆ ಏನಪ್ಪ ಇದೆ ಅಂತ ಅಂದರೆ ಇದರಲ್ಲಿ ಫ್ಲಿಪ್ಕಾರ್ಟ್ ಕಡೆಯಿಂದ ಬಂದಿರೋದು. ನಿಮ್ಗೆ ತೋರಿಸ್ತೀನಿ ಏನಿದೆ ಅಂತ. ಪ್ಲೀಸ್ ಯಾರು ಈ ಸ್ಕ್ಯಾಮ್ಗೆ ಬೀಳಬೇಡಿ. ಯಾಕೆ ಅಂತ ಅಂದರೆ ಈ ಥರ ಬಿದ್ದು ತುಂಬ ಜನ ದುಡ್ಡನ್ನ ಕಳ್ಕೊಂಬಿಟ್ಟಿದ್ದಾರೆ. ಸೊ ಫಸ್ಟು ನನಗೆ ಫ್ಲಿಪ್ಕಾರ್ಟ್ ಕಡೆಯಿಂದ ಈ ಥರ ಲೆಟರ್ ಬಂತು, ನೋಡ್ತಾ ಇರ್ಬೋದು ನೀವು. ಈ ಥರ ಲೆಟರ್ ಬಂದಿದೆ. ಸೊ ಇದು ಏನು ಹೇಳ್ತೀನಿ ನಿಮಗೆ. ನಾನು ಕಾಲ್ ಕೂಡ ಮಾಡಿದ್ದೆ ಅವ್ರಿಗೆ, ಅವ್ರು ಏನು ಹೇಳಿದ್ರು ಅಂತಲೂ ಹೇಳ್ತೀನಿ. ಫಸ್ಟು ನಿಮಗೆ ತೋರಿಸ್ಕೊಡ್ತೀನಿ ಲೆಟರ್. ನೋಡ್ತಾ ಇರ್ಬೋದು ಇಲ್ಲಿ. ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ, ಯಾವುದೂ ಕಂಟೆಂಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ಕಾರ್ಡ್ ಕೊಡ್ತಾರೆ, ಸ್ಕ್ರ್ಯಾಚ್ ಕಾರ್ಡ್ ಅಂತ ಕೊಡ್ತಾರೆ. ಸೊ ಕಂಗ್ರ್ಯಾಚುಲೇಷನ್ ಫ್ರಮ್ ಫ್ಲಿಪ್ಕಾರ್ಟ್ ಅಂತ ಹೇಳಿ ಕೊಡ್ತಾರೆ. ನಾವಿಲ್ಲಿ ಕೋಡ್ನ ಸ್ಕ್ರ್ಯಾಚ್ ಮಾಡಬೇಕು. ಸ್ಕ್ರ್ಯಾಚ್ ಮಾಡಿದಾಗ ಯು ವಿನ್ 7,50,000 ಅಂತ ಹೇಳಿ ನನಗೆ ಅಮೌಂಟು ತೋರಿಸ್ತು. ಸೊ ನಾನು ಏನು ಮಾಡಿದೆ ಅಂತ ಅಂದರೆ, ನಮ್ಮ ಬಾವಂಗೂ ತೋರಿಸ್ದೆ, ನಮ್ಮ ಯಜಮಾನ್ರಿಗೂ ಹೇಳಿದೆ, ಈ ಥರ ಬಂದಿದೆ, 7,50,000 ಕೊಡ್ತಾರಂತೆ. ಏನು SMS ಕೋಡ್ ಎಲ್ಲ ಹೇಳಬೇಕಂತೆ ಅವ್ರಿಗೆ. 7,50,000 ನಮಗೆ ದುಡ್ಡು ಪೇ ಮಾಡ್ತಾರಂತೆ. ಅದೇ ಏನು ಹೇಳ್ತಾರೆ, ಫೋನ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಖುಷಿ ಆಯಿತು. 7 ಲಕ್ಷ ಬಂದಿದೆ ಅಂತ. ಸುಮ್ಮನೆ 7 ಲಕ್ಷ ಬಂದಿದೆ ಅಂದರೆ ಅದು ಫ್ಲಿಪ್ಕಾರ್ಟಲ್ಲಿ ಬಂದಿದೆ ಅಂತ ಅಂದಮೇಲೆ ನನಗೆ ಒಂದು ಡೌಟ್ ಹೊಳೀತು. ಇಲ್ಲಿ ಏನೇನೆಂತ ಇದೆ, ಪ್ಲೀಸ್ ಫಿಲ್ ಫಾರ್ಮ್ ಆ್ಯಂಡ್ ಸೆಂಡ್ ಬೈ ವಾಟ್ಸಪ್ ಆರ್ ಇಮೇಲ್ ಯೂಸರ್ಸ್. ಆಯಿತಾ? ಅಕೌಂಟ್ ಓರ್ಡರ್ ನೇಮ್ನ ಬರೀಬೇಕಂತೆ. ಮೀನ್ಸ್ ಅಕೌಂಟ್ ನನ್ನ ಹೆಸರು ಬರೀಬೇಕು, ಬ್ಯಾಂಕ್ ಅಕೌಂಟ್ ಬರೀಬೇಕಂತೆ, IFSC ಕೋಡ್ ಬರೀಬೇಕಂತೆ, ಮತ್ತು ಮೊಬೈಲ್ ನಂಬರ್ ಹಾಕಬೇಕಂತೆ, ಪ್ಯಾನ್ ನಂಬರ್, ಮತ್ತು ಬ್ರ್ಯಾಂಚ್ ನಂಬರ್, ಬ್ಯಾಂಕ್ ನಂಬರ್, ಬ್ರ್ಯಾಂಚ್ ನೇಮ್, ಬ್ಯಾಂಕ್ ನೇಮ್, ಮತ್ತು ಆಧಾರ್ ಕಾರ್ಡ್. ಇಲ್ಲೊಂದು ತಮ್ಮಾಗಿ ಸೈನ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಸೈನ್ ಆಗಿರ್ಬೋದು, ಅದನ್ನ ಹಾಕಬೇಕಂತೆ. ಫ್ರಮ್ ಫ್ಲಿಪ್ಕಾರ್ಟ್ ಇಲ್ಲಿ ನಮ್ಮ ಸೈನ್ ಹಾಕಬೇಕು, ಮತ್ತು ಇಲ್ಲೊಂದು ಫೋಟೋ ಹಾಕಬೇಕಂತೆ. ಸೊ ಈ ಥರ ಇತ್ತು. ಇಲ್ಲಿ ನೋಡಿ, ವಾಟ್ಸಪ್ ನಂಬರು ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್, ಯು ಆರ್ ದ ಲಕ್ಕಿ ಕಸ್ಟಮರ್ 2 hours ಅಂತ ಕೊಟ್ಟಿದ್ದಾರೆ. ಆಮೇಲೆ ಲಕ್ಕಿ ಡ್ರಾ ಕಾಂಟ್ಯಾಕ್ಟ್ ಅಂತೆ ಏನೋ ಕೊಟ್ಟಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಬಾಬುಂಗೆ ಹೇಳಿದೆ. ನಮ್ಮ ಮಮ್ಮಿ ಮನೆಗೆ ಹೋಗಿದ್ದ, ಅಲ್ಲಿ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ರು. ಸೊ ಅವರು ಆಫೀಸಲ್ಲಿ ಇರಲಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಮನೆಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ಸೊ ನಮ್ಮ ಬಾವನು ಅವರು ಡ್ಯೂಟಿಗೆ ಹೋಗಿರಲಿಲ್ಲ, ಅವ್ರಿಗೆ ನೈಟ್ ಶಿಫ್ಟ್ ಸಮಥಿಂಗ್ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಬಾವಂಗೆ ತೋರಿಸ್ದೆ. ಬಾವ ಈ ಥರ ಬಂದಿದೆ, ಏನು ಮಾಡೋದು ಅಂತ ತೋರಿಸ್ದೆ ನಮ್ಮ ಬಾವಂಗೆ. ಸೊ ಅವ್ರು ಹೇಳಿದ್ರು ಏನೇನಿದೆ ಓದು ಅಂತ. ದಿ ಟೋಟಲ್ ಅಮೌಂಟ್ ಕೂಪನ್ ಪ್ರೈಸ್ ಅವೈಲಬಲ್ ಬಿ ಕ್ರೆಡಿಟೆಡ್ ಟು ಯುವರ್ ಬ್ಯಾಂಕ್ ಅಂತೆ. ಅಂದರೆ ಇದು ಏನಂದರೆ, ನಮ್ಮ ಅಮೌಂಟು ಈಗ ಎಷ್ಟು ಬಂದಿದೆಯೋ ನನಗೆ, ಅದು ವಿತಿನ್ ½ an hour ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗುತ್ತಂತೆ. ಆಲ್ ಗೌರ್ಮೆಂಟ್ ಆಮೇಲೆ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಟ್ಯಾಕ್ಸ್ ಪ್ರೊಸೆಸ್ ಆ್ಯಂಡ್ ಅಂತೆಲ್ಲ ಇದೆ. ಆಯಿತಾ? ಮತ್ತು ಯು ವಿಲ್ ಬಿ ದ ವಿನ್ನರ್ ಅಂತ ಹೇಳಿ ಹಾಕಿದ್ದಾರೆ. ನಾನು ಏನು ಮಾಡಿದೆ, ಸರಿ ಅಂತ ಹೇಳಿ ನಾನು ಇಲ್ಲೊಂದು ನಂಬರ್ ಇದೆ, ಆ ನಂಬರ್ ತೋರಿಸೋದು ಬೇಡ, ಸುಮ್ಮನೆ ಈ ನಂಬರ್ ಇದೆ, ಈ ನಂಬರಿಗೆ ನಾನು ಕಾಲ್ ಮಾಡಿದೆ. ಒಂದು 3 times ಕಾಲ್ ಮಾಡಿದೆ. ನನಗೆ ಫ್ಲಿಪ್ಕಾರ್ಟ್ ನಂಬರ್ ನನಗೆ ಸಿಗಲಿಲ್ಲ. ಫ್ಲಿಪ್ಕಾರ್ಟಲ್ಲಿ ಹೇಗೆ ಕಾಲ್ ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಟ್ರೈ ಮಾಡಿದೆ, ಬಟ್ ಎಲ್ಲೂ ಸಿಗಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು, ಈ ನಂಬರ್ ಇದೆಯಲ್ಲ, 5 o'clockವರೆಗೂ ಟೈಮ್ ಅಂತೆ. ಮಾರ್ನಿಂಗ್ 10 ಈವ್ನಿಂಗ್ 5 o'clockವರೆಗೂ ಟೈಮ್ ಅಂತೆ. ಸೊ ನಾನೇನು ಮಾಡಿದೆ, ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಬಾವನ ಫೋನಿಂದ ನಾನು ಫೋನ್ ಮಾಡಿದೆ. ನನ್ನ ನಂಬರ್ ಬೇಡ, ಸುಮ್ಮನೆ ಮಿಸ್ಯೂಸ್ ಆಗುತ್ತೆ ಅಂತ ಹೇಳಿ ನಮ್ಮ ಬಾವನ ಫೋನಿಂದ ನಾನು ಫೋನ್ ಮಾಡಿದೆ. ಸೊ ಒಂದು 2-3 times ನಾನು ಫೋನ್ ಮಾಡಿದೆ. ನೆಕ್ಸ್ಟು ನನಗೆ ಅವರೇ ಕಾಲ್ ಬ್ಯಾಕ್ ಮಾಡಿದ್ರು. ಒಂದು ½ an hour ಬಿಟ್ಕೊಂಡು ಅವರೇ ನನಗೆ ಕಾಲ್ ಬ್ಯಾಕ್ ಮಾಡಿದ್ರು. ನಾನು ಹೇಳಿದೆ ಎಸ್ ಹಾಯ್ ಅಂತ ಹೇಳಿದ್ದಕ್ಕೆ ಅವ್ರು ಹಾಯ್ ಬೋಲೋ ಕನ್ನಡದಲ್ಲೇ ಮಾತಾಡಿದ್ರು, ಬಟ್ ಬೋಲೋ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಿಂದಿಲಿ ಮಾತಾಡಿದ್ರು.
ಸೊ ನನಗೆ ಈ ಥರ ಫ್ಲಿಪ್ಕಾರ್ಟ್ ಕಡೆಯಿಂದ ನನಗೆ ವೋಚರ್ ಕಾರ್ಡ್ ಸಿಕ್ಕಿದೆ. ಸೊ ವಾಟ್ ಟು ಡೂ, ಏನು ಮಾಡಬೇಕು ಹೇಳಿ ಅಂತ ಅಲ್ಲಿದ್ದಕ್ಕೆ. ಓಕೆ, ಇದೇನು SMS ಕೋಡ್ ಬರುತ್ತೆ ಇಲ್ಲೊಂದು ನಿಮಿಷ ಇದೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಇಲ್ಲಿದೆ SMS ಕೋಡ್ ಬರುತ್ತೆ. ಸೊ ಮೇಡಮ್ SMS ಕೋಡ್ ಹೇಳಿ ಮೇಡಮ್ ಅಂತ ಅಂದರು. ಸೊ ನಾನು SMS ಕೋಡ್ ಹೇಳಿದೆ. ಕಂಗ್ರ್ಯಾಚುಲೇಷನ್, ನೀವು 7,50,000 ರೂಪಾಯಿ ದುಡ್ಡು ಗೆದ್ದಿದ್ದೀರಾ. ನೀವು ನಾವು ಕಳಿಸಿರೋ ಫಾರ್ಮಲ್ಲಿ ನೀವು ಫುಲ್ ಡೀಟೇಲ್ಸ್ನ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಅದೆಲ್ಲ ನಂಬರ್ನ ಡೀಟೇಲಾಗಿ ಬರೆದ್ಬಿಟ್ಟು ನನಗೆ ವಾಟ್ಸಪ್ ಇಮೇಲ್ ಮಾಡಿ ನಿಮಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ನಿಮಗೆ 7,50,000 ಸಿಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು, ನಾವು ಕೇಳ್ದು OTP ಏನಾದರೂ ಹೇಳಬೇಕಾ ಅಂತ ಕೇಳ್ದು. ಹಾಂ ಸರ್, ನಿಮಗೆಲ್ಲ ಫಿಲ್ ಆದಮೇಲೆ ನಿಮ್ಮ ನಂಬರ್ಗೊಂದು OTP ಬರುತ್ತೆ, ಪ್ಲೀಸ್ ಅದನ್ನು ಹೇಳಿ ಅಂತ ಅಂದರು. ಸೊ ನಾನು ಅಲ್ಲಿಗೆ ಯೋಚನೆ ಮಾಡಿದೆ, ಈಗ ನಾನು OTP ನನ್ನ ಎಲ್ಲ ಬ್ಯಾಂಕ್ಗೂ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿರ್ತೀವಿ. ನಮ್ಮ ನಂಬರ್ ಹಾಕಿದ್ರೆ, ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಎಷ್ಟು ಬ್ಯಾಂಕ್ ಇದೆ, ಎಷ್ಟು ಅಕೌಂಟ್ ಇದೆ ಅಂತ ನಮಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವ್ರು ಹೇಳ್ತಾರೆ OTP ಹೇಳಬೇಕು ಮೇಡಮ್, ನೀವು OTP ಹೇಳಿದ್ರೇ ಪ್ರೊಸೆಸ್ ಆಗೋದು, ನಿಮಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ, ಇಲ್ಲಾಂದರೆ ಬರಲ್ಲ ಅಂತ ಹೇಳ್ತಾರೆ. ಸೊ ನಮ್ಮ ಬಾವಂಗೂ ನನಗೂ ಏನು ಫ್ಲ್ಯಾಶ್ ಆಯಿತು ಅಂದರೆ, ಸೊ ನಾವೀಗ OTP ಹೇಳ್ತೀವಿ. ಈಗ OTP ಹೇಳಿದ್ಮೇಲೆ ದುಡ್ಡನ್ನ ಅವ್ರು ಏನು ಮಾಡೋಕ್ಕೆ ಅಂದರೆ ತೊಗೊಂಬಿಡೋಕ್ಕೆ, ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟು ತೊಗೊಂಬಿಡೋಕ್ಕೆ ಅವರು OTP ಕೇಳ್ತಾರೆ. OTP ಅವಶ್ಯಕತೆ ಇಲ್ಲ ಅವ್ರಿಗೆ, ಏತಕ್ಕಿದೆ ಅವಶ್ಯಕತೆ ಇಲ್ಲ. ಪ್ಲಸ್ ಇನ್ನೊಂದು, ಸೊ ನಾನು ಹೇಳಿದೆ ನಮ್ಮ ಬಾವನ ಅಕೌಂಟ್ ಕೊಡ್ಬೋದಾ, ಇಲ್ಲ ನಮ್ಮ ಯಜಮಾನ್ರ ಅಕೌಂಟ್ ಕೊಡ್ಬೋದು. ನೀವು ಯಾರ ಅಕೌಂಟ್ ಆದರೂ ಕೊಡ್ಬೋದು, ಬಂದಿರೋದು ಇದು ನನ್ನ ಹೆಸರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ತನು ಗೌಡ, ತನು ಅಂತ ನನ್ನ ಹೆಸ್ರಲ್ಲಿ ಬಂದಿರೋದು. ಸೊ ನಾನು ಕೇಳಿದೆ, ನನ್ನ ಹೆಸ್ರಲ್ಲಿ ಬಂದಿರೋದಲ್ವಾ, ಹೆಂಗೆ ಬೇರೆಯವ್ರದ್ದು ಕೊಡೋಕ್ಕಾಗುತ್ತೆ ಅಂತ ಕೇಳಿ, ಇಲ್ಲ ನೀವು ಕೊಡಿ, ನಾವು ಏನು ಹಾಕ್ತೀವಿ ಅಂತ ಅಂದರು. ಸೊ ಮತ್ತೆ ಏನು ಮಾಡ್ದೋ, ನಾವು ನಮ್ಮ ಅಪ್ಪನ ನಂಬರಾಗೆ ನಮ್ಮ ಅಕ್ಕನ ನಂಬರಲ್ಲೂ, ನಮ್ಮ ಅಪ್ಪನ ನಂಬರಲ್ಲಿ ಫೋನ್ ಮಾಡ್ದೋ ಒಂದ್ಸತಿ. ಆ ಫೋನಲ್ಲಿ ಫೋನ್ ಮಾಡಿದಾಗ ಸೇಮು ಅವ್ರು ಕೇಳಿದ್ರು, ಎಸ್ ಸರ್ ಹೇಳಿ ಅಂತ ಅಂದರು. ಸೊ ನಮ್ಗೆ ಈ ಥರ ಫ್ಲಿಪ್ಕಾರ್ಟಿಂದ ಕಾರ್ಡ್ ಬಂದಿದೆ, ವೋಚರ್ ಕಾರ್ಡ್ ಬಂದಿದೆ, ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಅವರು SMS ಕೋಲ್ಡ್ ಬೋಲೋ ಅಂತ ಹೇಳಿದ್ರು. ಓಕೆ, ನಾನು ಇದ್ದಳು, ನಮ್ಮ ಪಪ್ಪ ಇದ್ದವರು SMS ಕೋಡ್ ಹೇಳಿದ್ರು. ಅವ್ರಿಗೂ ಏನು ಹೇಳ್ತಿದ್ದಾರೆ, ಕಂಗ್ರ್ಯಾಚುಲೇಷನ್, ನೀವು 7,50,000 ವಿನ್ ಆಗಿದ್ದೀರಾ. ಯಾಕೆ ಇದು SMS ಕೋಡ್ ಒಬ್ರಿಗೆ ಒಂದೇ ತಾನೇ ಬರೋದು, ಒಬ್ರಿಗೆ ಒಂದೇ ಅಲ್ವಾ ಬರೋದು, ಅವ್ರಿಗೆ ಗೊತ್ತಾಗಲ್ವ SMS ಕೋಲ್ಡು ಇವ್ರಿಗೆ ಹೋಗಿರುತ್ತೆ ಅಂತ. ಸೊ ಮತ್ತೆ ಅಲ್ಲಿ ಡೌಟ್ ಬಂತು. ಡೌಟ್ ಬಂದಮೇಲೆ ನಾವೊಂದು ಇದೇನೋ ಸ್ಕ್ಯಾಮ್ ಇರಬೇಕು, ದುಡ್ಡು ತೊಗೊಳಕ್ಕೆ ಸ್ಕ್ಯಾಮ್ ಇರಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ದೋ, ಸರಿ ಆಯಿತು ಬೇಡ ಅಂದ್ಬಿಟ್ಟು ನನಗೆ ಏನೋ ಕ್ಯೂರಿಯಾಸಿಟಿ, ಬರುತ್ತೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸೊ ಮತ್ತೆ ನಾನು ಕಾಲ್ ಮಾಡಿದೆ, ನಮ್ಮ ಬಾಬನ ಫೋನಿಂದನೇ ಮತ್ತೆ ಕಾಲ್ ಮಾಡಿಬಿಟ್ಟು ಕೇಳಿದೆ, ಸರಿ ಆಯಿತು, ಇವಾಗ ನಾನು ಎಲ್ಲ ಫಾರ್ಮ್ನೆಲ್ಲ ಫಿಲ್ ಮಾಡ್ತೀನಿ, ನಿಮಗೆ ಕಳಿಸ್ತೀನಿ, ಫಾರ್ಮ್ನೆಲ್ಲ ಫಿಲ್ ಮಾಡಿ ಎಷ್ಟೊತ್ತಲ್ಲಿ ದುಡ್ಡು ಬರುತ್ತೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ದುಡ್ಡು ಬರಲ್ಲ, ಪಾಯಿಂಟ್ಸ್ ಥರ ಬರುತ್ತೆ, ನೀವು TV, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಏನು ಬೇಕಾದ್ರೂ ತೊಗೋಬೋದು, ಪಾಯಿಂಟ್ಸ್ ಏನು ಕ್ಯಾಶ್ ಬರಲ್ಲ, ಅಮೌಂಟ್ ಟ್ರಾನ್ಸಾಕ್ಷನ್ ಆಗಲ್ಲ ಅಂತ ಅಂದರು. ಫಸ್ಟ್ ನಮಗೆ ಹೇಳಿದ್ದು ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ನೀವು ಅಮೌಂಟ್ನ ತೊಗೋಬೋದು, ವಿತಿನ್ ಹಾಫ್ ಆನ್ ಅವರಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಹೇಳಿದ್ರು. ಯಾಕೆಂದರೆ ನಾವು ಅಷ್ಟೊಂದು ಕ್ರಾಸ್ ಕ್ವಶನ್ ಕೇಳ್ತಿದ್ದೀವಲ್ಲ, ಅವ್ರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಸೊ ನೀವು TV ತೊಗೋಬೋದು, ಫ್ರಿಜ್ ತೊಗೋಬೋದು, ವಾಷಿಂಗ್ ಮಿಷಿನ್ ತೊಗೋಬೋದು ಅಂತ ಅಂದರು. ಸರಿ ಕಟ್ ಮಾಡಿಬಿಟ್ಟು ಮತ್ತೆ ನಾನು ಕಾಲ್ ಮಾಡಿದ್ದಕ್ಕೆ, ಓಕೆ ಸರ್ ಆಯಿತು, ಎಲ್ಲ ಫಿಲ್ ಮಾಡಿ ಕಳಿಸ್ತೀನಿ, ಇದೇನು ಫೇಕ್ ಅಲ್ಲ ತಾನೇ ಅಂತ ಕೇಳಿದೆ. ಇಲ್ಲ ಇದು ಫೇಕ್ ಅಲ್ಲ, ಇದು ಲಕ್ಕಿ ಪರ್ಸೆಂಟ್ ಅಷ್ಟೇ ಬರೋದು. ಯಾರ್ಯಾರು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡಿರ್ತಾರೋ ಅದನ್ನು ನಾವು ಲಕ್ಕಿ ಪರ್ಸನ್ ನಾವು ಆಯ್ಕೆ ಮಾಡ್ತೀವಿ, ಅವ್ರಿಗೆ ಮಾತ್ರ ಬರೋದು, ಇದು ಎಲ್ಲರಿಗೂ ಹೋಗಲ್ಲ ಅಂತ ಅಂದರು. ಓಕೆ, ಅವ್ರು DPಗೆ ಹೋಗಿ ನೋಡ್ತೀವಿ, ಫ್ಲಿಪ್ಕಾರ್ಟ್ದು DP ಲೋಗೋ ಹಾಕಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಹೇಳಿದೆ, ಸರ್ ಇದೇನಾದ್ರು ಫೇಕ್ ಆದರೆ ನಾನು ಕಂಪ್ಲೇಂಟ್ ಕೊಡ್ಬೋದಾ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಾ, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಿಮ್ಮ ನಂಬರು ಸೇವ್ ಆಗಿದೆ, ನಿಮ್ಮ ಅಡ್ರೆಸ್ ಕೂಡ ಇದೆ, ಒಂದು ನಿಮಿಷ, ಕೋರಮಂಗಲ, ನಿಮ್ಮ ಅಡ್ರೆಸ್ ಕೂಡ ಇದೆ ಸರ್, ನಾನು ಕಂಪ್ಲೇಂಟ್ ಕೊಡ್ಬೋದಲ್ಲ ಸರ್ ಅದಕ್ಕೆ. ಅಯ್ಯಪ್ಪ ಏನು ಮಾಡ್ದೆ ಗೊತ್ತಾ, ಏನೂ ಮಾತಾಡಲಿಲ್ಲ, ಸಿಟಿಗೆ ರಕೋ ಅಂತ ಹೇಳಿ ಫೋನೇ ಕಟ್ ಮಾಡಿಬಿಟ್ಟ. ಮೀನ್ಸ್ ನಾವು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಅದು ಫೇಕ್ ಅಂತ. ಇವಾಗ ಈ ಥರ ಸ್ಕ್ಯಾಮ್ ತುಂಬ ನಡೀತಿದೆ. ಯಾರಾದರೂ ಆಗಲಿ ಅನ್ನೋನ್ ಪರ್ಸನ್ ಕಾಲ್ ಮಾಡಿಬಿಟ್ಟು ನಿಮ್ಮದು OTP, ನಿಮ್ಮ ಫೋನ್ಗೊಂದು OTP ಬಂದಿದೆ ಹೇಳಿ ಅಂದರೆ ಪ್ಲೀಸ್ ಯಾರೂ ಹೇಳೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಈಗ ಬರೀ ಅದೇ ಸ್ಕ್ಯಾಮ್ ನಡೀತಿದೆ. ನಾವು ಒಂದು OTP ಕೊಟ್ಟರೆ ಸಾಕು, ನಮ್ಮ ಅಕೌಂಟು
ಎಲ್ಲ ಎಷ್ಟು ಅಕೌಂಟ್ ಇದೆ ಅದರಲ್ಲಿ 1 ರೂಪಾಯಿನೂ ಬಿಡಲ್ಲ. ಮತ್ತು ಇನ್ನೊಂದೇನು ಅಂತ ಅಂದರೆ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ ಗೊತ್ತಾ, ಅವರಿಗೆ SMS ಹೋಗ್ತಾ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಟ್ರಾನ್ಸಾಕ್ಷನ್ ವಿತಿನ್ ಸೆಕೆಂಡಲ್ಲೇ ದುಡ್ಡು ಎತ್ಕೊಂಡ್ಬಿಡ್ತಾರೆ. ನನಗೆ ಇದೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ದಕ್ಕೆ ನಾವು ಬ್ಲ್ಯಾಕ್ ಲಿಸ್ಟೇ, ನನ್ನ ಕಾಲೇ ಹೋಗ್ತಾ ಇಲ್ಲ. ಸೊ ನಾನು ಅಂದ್ಕೊಂಡು ನೋಡು, ಫ್ಲಿಪ್ಕಾರ್ಟ್ ಸೇಮ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಫ್ಲಿಪ್ಕಾರ್ಟ್ ಸೇಮ್ ಒಳ್ಳೆ. ಫ್ಲಿಪ್ಕಾರ್ಟಲ್ಲಿ ನಂಬರ್ ಸಿಗ್ತಲ್ಲ ನನಗೆ, ಕಾಲ್ ಮಾಡೋಣ ಅಂದರೆ ಕೇಳೋಣ ಒಂದ್ಸತಿ ಕನ್ಫರ್ಮ್ ಆಗಿ ಫ್ಲಿಪ್ಕಾರ್ಟ್ ಅವ್ರಿಗೆ ಕಾಲ್ ಮಾಡಿದ್ರೆ, ಮೇಡಮ್ ನೀವು ಈ ಥರ ವೋಚರ್ ಕಳಿಸ್ತೀರಾ ನನಗೆ ಅಂತ ಕಾಲ್ ಮಾಡಿದ್ರೆ ಇಲ್ಲಿ ಹ್ಞೂ ಅಂತ ಹೇಳ್ತಾರೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡೋದಂದರೆ ಅವ್ರದ್ದು ನಂಬರ್ ಸಿಗ್ತಾ ಇಲ್ಲ. ಗೂಗಲೆಲ್ಲ ಚೆಕ್ ಮಾಡಿದ್ದೀನಿ ನಂಬರು, ಅದು ಯಾವುದಕ್ಕೂ ಏನು ICICI ಬ್ಯಾಂಕಿಗೆ ಹೋಗ್ತೈತೆ, ಇನ್ನೊಂದು ಯಾವ್ದು ಬೆಸ್ಟ್ ಪ್ರೈಸ್ಗೆ ಹೋಗ್ತೈತೆ. ಬಟ್ ನನಗೆ ನಂಬರೇ ಸಿಕ್ಕಲಿಲ್ಲ. ಸೊ ನಾನು ಏನು ಮಾಡಿದೆ, ಕಂಪ್ಲೇಂಟ್ ಕೊಡ್ಲಾ ಸರ್ ಅಂದಿದ್ದಕ್ಕೆ ಅವ್ರೇನಂದ್ರು ಕಾಲೇ ಕಟ್ ಮಾಡಿಬಿಟ್ರು. ಸೊ ನನಗೆ ಅನಿಸ್ತು ನೋಡಿ, ಸೇಮ್ ಫ್ಲಿಪ್ಕಾರ್ಟಿಂದನೇ ಬಂದಿದೆ, ಆ ಥರನೇ ಇದೆ. ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ಅಂತೆ. ಅವರು ಎಷ್ಟು ಬುದ್ಧಿವಂತರು ಅಂದರೆ ಅಕೌಂಟ್ ನಂಬರು, ಅಕೌಂಟ್ ಹೋಲ್ಡರ್ ನೇಮು, ಅವ್ರಿಗೆ ಬೇಕಾಗಿರೋದೇನು ಅಕೌಂಟ್ ನಂಬರ್ ಇದ್ದರೆ ಸಾಕಲ್ವಾ. ಮತ್ತು ಇನ್ನೊಂದು ಪಾನ್ ಕಾರ್ಡು ಆಧಾರ್ ಕಾರ್ಡ್ ಅವಶ್ಯಕತೆ ನಂಬರ್ ಇಲ್ಲ. ಅವ್ರಿಗೆ ಬೇಕಾಗಿರೋದೇನು IFSC ಕೋಡ್ ಓಕೆ, ಬ್ಯಾಂಕ್ ಇದು ಓಕೆ, ಬ್ರ್ಯಾಂಚು ಓಕೆ. ಬಟ್ ಅವ್ರಿಗೆ ಏನಕ್ಕೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾವು ಯೋಚನೆ ಮಾಡಿದ್ವು, ಓಕೆ ನಮ್ಮ ಬಾವಂದು ಕೊಡೋಣ, ಅಕಸ್ಮಾತ್ ಈಗ ನಮ್ಮ ಬಾವಂಗೆ ಸ್ಯಾಲ್ರಿ ಅದಕ್ಕೆ ಕ್ರೆಡಿಟ್ ಆಗೋದು ಪಾಪ. ಈಗ ನಾನು ಬರೀ ಇದಕ್ಕೋಸ್ಕರ ಈ ಫೇಕ್ ಇದಕ್ಕೋಸ್ಕರ ನಾನು ನಮ್ಮ ಬಾವಂಗೆ ಕೊಟ್ಬಿಟ್ರೆ ಪಾಪ ಅವ್ರಿಗೆ ಬರೋ ಸಂಬಳನೆಲ್ಲ ಹಂಗೆ ಹೊಂಟೋಗ್ಬಿಡುತ್ತೆ. ಅಕಸ್ಮಾತ್ ನಮ್ಮ ಯಜಮಾನ್ರು ಕೊಟ್ಬಿಟ್ರೆ, ನಮ್ಮ ಯಜಮಾನ್ರ ಅಕೌಂಟ್ ಕೊಟ್ಟರೆ ಪಾಪ ಅವ್ರದ್ದು ಅಷ್ಟೇ ಹುಡುಗರಿಗೆ ಪೇಮೆಂಟ್ ಅದು ಇದು ಎಲ್ಲ ಕೊಡೋದು ಇರುತ್ತೆ ನಮಗೆ. ಆಮೇಲೆ ಅದು ಹೋಗ್ಬಿಟ್ರೆ ಅದನ್ನೇನು ಮಾಡೋದು ಅಂತ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ, ಇದು ಫೇಕು ರಿಯಲ್ ಆಗಿದ್ರೆ ನನಗೆ ಫ್ಲಿಪ್ಕಾರ್ಟ್ ಅವರೇ ಫೋನ್ ಮಾಡ್ತಿದ್ರು. ಇಲ್ಲ ಅಟ್ಲೀಸ್ಟ್ ನನಗೆ ಫ್ಲಿಪ್ಕಾರ್ಟ್ ನಂಬರ್ ಸಿಕ್ತಿತ್ತು. ನಾನು ನನ್ನ ಫ್ರೆಂಡ್ನ ಕೇಳಿದೆ ಫ್ಲಿಪ್ಕಾರ್ಟ್ ನಂಬರ್ ಬೇಕು ಅಂತ, ಅವ್ರಿಗೂ ಸಿಕ್ಕಲಿಲ್ಲ. ಹೇಗೆ ಫ್ಲಿಪ್ಕಾರ್ಟ್ ನಂಬರ್ ತೊಗೊಳ್ಳೋದು ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಪ್ಲೀಸ್ ಗೊತ್ತಿದ್ದಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಫ್ಲಿಪ್ಕಾರ್ಟ್ ನಂಬರ್ ಇದೆ ಅಂತ. ಹೆಂಗೆ ತೊಗೊಳ್ಳೋದು ಅಂತ ಗೊತ್ತಿಲ್ಲ, ಏನೂ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚಂದ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತ ನೋಡಿ. ಅವ್ರದ್ದೇ ಅಡ್ರೆಸ್ ಎಲ್ಲ ಹಾಕಿ ಸೀಲೆಲ್ಲ ಹಾಕಿ ಕೊಟ್ಟಿದ್ದಾರೆ. ಇದು ನಮ್ಮ ಆಫೀಸ್ದು ಸೀಲು, ನಮ್ಮ ಯಜಮಾನ್ರು ಹಾಕಿರೋದು. ಇದು ಯಾವಾಗ ಬಂದಿದೆ ಅಂತಲೂ ಗೊತ್ತಿಲ್ಲ. ನಾನು ಆಫೀಸ್ಗೆ ಹೋದಾಗ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಒಬ್ಬರು, ಅವರು ಅಕ್ಕ ಈ ಥರ ಇದು ಬಂದಿದೆ, ನಿಮ್ಮದು ಪೋಸ್ಟ್ ಬಂದಿದೆ ತೊಗೊಳ್ಳಿ ಅಂತ ಹೇಳಿ ಕೊಟ್ಟರು. ನನಗೆ ಯಾರಪ್ಪ ಪೋಸ್ಟ್ ಬರೀತಾರೆ ಅಂತ ಅಂದ್ಕೊಂಡೆ. ಆಮೇಲೆ ಓಪನ್ ಮಾಡ್ತೀನಿ, 7,50,000 ರೂಪೀಸ್ ಅಮೌಂಟ್. ಸೊ ಈ ಥರ ನಾನು ಎಂತಕ್ಕಪ್ಪ ಇದೊಂದು ವಿಡಿಯೋ ಮಾಡಿದೆ ಅಂತ ಅಂದರೆ, ಈ ನಡುವೆ ಆ ಥರ ಸ್ಕ್ಯಾಮ್ ಆಗ್ತಿದೆ. ಸೊ ಸ್ವಲ್ಪ ಹುಷಾರಾಗಿರಿ, ಈ ಥರ ಸ್ಕ್ಯಾಮ್ಗೆ ಯಾರೂ ಬೀಳಬೇಡಿ ಅಂತ ಹೇಳ್ತೀನಿ. ತುಂಬ ಜನದ್ದು ಆಗಿದೆ. ನಮ್ಮ ಡ್ಯಾಡಿ ಫ್ಯಾಕ್ಟ್ರಿಯಲ್ಲಿ ಯಾರೋ ಒಬ್ಬರು ಕೋಡ್ ಹೇಳಿ ಪಾಪ ಅವ್ರ ಅಕೌಂಟಲ್ಲಿ 1 lakh ಇತ್ತಂತೆ, 500 ರೂಪಾಯಿ ಅಷ್ಟೇ ಬಿಟ್ಟಿರೋದು. ಇಟ್ಕೊಳ್ಳಿ 500 ರೂಪಾಯಿ ಅಂತೇಳಿ 500 ರೂಪಾಯಿ ಅಷ್ಟೇ ಬಿಟ್ಟಿರೋದು. ಮಿಕ್ಕಿರೋ ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ನಿಮಗೆ ಹೇಳೋದೇನು ಅಂದರೆ, ಯಾವುದೇ ಸ್ಕ್ಯಾಮಿಗೆ ಬೀಳಬೇಡಿ. ಸೊ ಇದೊಂದು ಯೂಸ್ಫುಲ್ ವಿಡಿಯೋ. ಆದಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ನಮ್ಮ ಮಮ್ಮಿ ಮನೆ ನನ್ನ ಮನೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ವಿಡಿಯೋ ಹಾಕೋದನ್ನ ಸ್ವಲ್ಪ ತಡ ಮಾಡಿದ್ದೆ. ಅದಕ್ಕೆ ಒಂದು ಇನ್ಫಾರ್ಮೇಷನ್ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ನೋಡಿ, ಎಸ್ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.